ಹಾಯ್, ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಿ? ಇವತ್ತು ನಾನು ಮಾಡುವುದು ಓಂಕಾಳು ಸಾರು, ಓಮ ಪಲದ್ಯ. ಅದು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಇದಕ್ಕೆ ಬೇಕಾದ ಸಾಮಗ್ರಿಗಳು: 2 ಟೀ ಸ್ಪೂನ್ ಓಂಕಾಳು, 1/4 ಟೀ ಸ್ಪೂನ್ ಜೀರಿಗೆ, 7 ಗೆಡ್ಡೆಮೆಣಸು, ಸ್ವಲ್ಪ ಹುಳಿ, 1/4 ಟೀ ಸ್ಪೂನ್ ಹಳದಿ ಹುಡಿ, 1/4 ಟೀ ಸ್ಪೂನ್ ಕರಿಮೆಣಸು, 1 ಟೇಬಲ್ ಟೀ ಸ್ಪೂನ್ ಕೊತ್ತಂಬರಿ ಮತ್ತು ಅರ್ಧ ತೆಂಗಿನಕಾಯಿ. ಇದು ಎಲ್ಲ ಒಟ್ಟಿಗೆ ಮಿಕ್ಸಿಯಲ್ಲಿ ಹಾಕೋದು. ಮತ್ತು ಇದು ಒಗ್ಗರಣೆಗೆ ನೀರುಳ್ಳಿ, ಬೆಳ್ಳುಳ್ಳಿ, 1/4 ಟೀ ಸ್ಪೂನು ಸಾಸಿವೆ ಮತ್ತು ಕರಿಬೇವು ಮತ್ತು ತುಪ್ಪ. ಇದು ಎಲ್ಲ ಈಗ ಒಟ್ಟಿಗೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡೋದು. ಎಲ್ಲ ಸೇರಿಸಿ ಈಗ 1 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕೋದಕ್ಕೆ. ತುಪ್ಪ ಜಾಸ್ತಿ ಇದಕ್ಕೆ ಸಾಸಿವೆ ಮತ್ತು ಈ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಇಡಬೇಕು. ಇದಕ್ಕೆ ಕರಿಬೇವು ಸೊಪ್ಪು, ಇದಕ್ಕೆ ಈಗ ನೀರುಳ್ಳಿ ಹಾಕುವ. ನೀರುಳ್ಳಿ ಸ್ವಲ್ಪ ಕೆಂಪಾಗಬೇಕು. ಈಗ ನೀರುಳ್ಳಿ ಕೆಂಪಾಗಿದೆ ನೋಡಿ. ಈಗ ಇದಕ್ಕೆ ನಾವು ಗ್ರೈಂಡ್ ಮಾಡಿಟ್ಟ ಮಸಾಲೆನ ಹಾಕುವ. ಇದು ಓಂಕಾಳು ಸಾರು ತುಂಬ ಪರಿಮಳ ಕೂಡ. ಇದು ರೈಸ್ಗೆ ಭಾರಿ ಒಳ್ಳೆಯದಾಗ್ತದೆ. ಇದಕ್ಕೆ ಈಗ ಉಪ್ಪನ್ನು ಹಾಕುವ ರುಚಿಗೆ ತಕ್ಕ. ಇದು 5 ನಿಮಿಷ ಕುದಿಯಬೇಕು. ಇದು ಕೊತ್ತಂಬರಿ ಎಲ್ಲ ನಾನು ಫ್ರೈ ಮಾಡಲಿಲ್ಲ, ಫ್ರೈ ಮಾಡದೇ ನಾನು ಗ್ರೈಂಡ್ ಮಾಡಿದ್ದು. ನಿಮಗೆ ಬೇಕಾಗಿದ್ದರೆ ಕೊತ್ತಂಬರಿ ಫ್ರೈ ಮಾಡಿ ಹಾಕ್ಬೋದು. ನಾನು ಓಂಕಾಳು ಸಾರು ಮಾಡುವಾಗ ಏನು ಫ್ರೈ ಮಾಡೋದಿಲ್ಲ, ಹಾಗೆಯೇ ಹಾಕೋದು. ಒಳ್ಳೆ ಸ್ಮೆಲ್ ಕೂಡ ಕೊಡ್ತದೆ. ಓಕೆ, ಮತ್ತು ನೀವು ಕೂಡ ಈ ರೆಸಿಪಿಯನ್ನು ಮಾಡಿ ಇದರ ಅಭಿಪ್ರಾಯ ತಿಳಿಸಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಓಕೆ, ಬಾಯ್.